ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಕಾನ್ಸ್ಟಿಟ್ಯೂಷನ್ ಎಂಬ ಪದ ಯಾವ ಭಾಷೆಯ ಯಾವ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಕಾನ್ಸ್ಟಿಟ್ಯೂಷಿಯೋ. ವಿಶ್ವದಲ್ಲಿಯೇ ಪ್ರಥಮ ಲಿಖಿತ ಸಂವಿಧಾನ ಯಾವುದು? ಅಮೆರಿಕದ ಸಂವಿಧಾನ. ವಿಶ್ವದ ಬೃಹತ್ ಸಂವಿಧಾನ ಯಾವುದು? ಭಾರತದ ಸಂವಿಧಾನ. ಸಂವಿಧಾನ ರಚನಾ ಸಮಿತಿಯು ಸಂವಿಧಾನವನ್ನು ಸೃಷ್ಟಿ ಮಾಡಲು ತೆಗೆದುಕೊಂಡ ಸಮಯ ಎಷ್ಟು? 2 ವರ್ಷ, 11 ತಿಂಗಳು, 18 ದಿನಗಳು. 1773ರಲ್ಲಿ ಜಾರಿಗೆ ಬಂದ ಶಾಸನ ಯಾವುದು? ರೆಗ್ಯುಲೇಟಿಂಗ್ ಆ್ಯಕ್ಟ್. ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ರದ್ದಾದ ಪದ್ಧತಿ ಯಾವುದು? ದ್ವಿಮುಖ ಸರ್ಕಾರ ಪದ್ಧತಿ. ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಿದ್ದವರು ಯಾರು? ರಾಬರ್ಟ್ ಕ್ಲೈವ್. ಯಾವ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರನ್ನು ಬೆಂಗಾಲದ ಗವರ್ನರ್ ಜನರಲ್ ಎಂದು ಕರೆಯಲಾಯಿತು? ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಥವಾ ರೆಗ್ಯುಲೇಟಿಂಗ್ ಕಾಯ್ದೆ. ಬೆಂಗಾಲದ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಯಾವ ನಗರದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು? ಕೋಲ್ಕತ್ತಾ, 1774. ಯಾವ ಕಾಯ್ದೆ ಪ್ರಕಾರ ಗವರ್ನರ್ ಜನರಲನ ಸಲಹಾ ಸಮಿತಿಯ ಸದಸ್ಯರನ್ನು 3ಕ್ಕೆ ಇಳಿಸಲಾಯಿತು? 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಯಾವ ಕಾಯ್ದೆ ಪ್ರಕಾರ ಭಾರತದ ಬ್ರಿಟಿಷ್ ಸಾಮ್ರಾಜ್ಯವು ಬ್ರಿಟಿಷ್ ಸಾರ್ವಭೌಮರ ಅಧೀನಕ್ಕೆ ಸೇರಿದ್ದು ಎಂದು ಘೋಷಿಸಲಾಯಿತು? 1813ರ ಚಾರ್ಟರ್ ಕಾಯ್ದೆ. 1833ರ ರಾಜ ಶಾಸನ ಕಾಯ್ದೆ ಪ್ರಕಾರ ಮೊದಲ ಕಾನೂನು ಸಲಹೆಗಾರನಾದವರು ಯಾರು? ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ. ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಭಾರತದಲ್ಲಿ ಯಾವ ಆಯೋಗವನ್ನು ಸ್ಥಾಪಿಸಲಾಯಿತು? ಕಾನೂನು ಆಯೋಗ. ಯಾವ ಶಾಸನದ ಪ್ರಕಾರ ಬೆಂಗಾಲದ ಗವರ್ನರ್ ಜನರಲ್ನನ್ನು ಭಾರತದ ಗವರ್ನರ್ ಜನರಲ್ ಎಂದು ಘೋಷಿಸಲಾಯಿತು? 1833ರ ಚಾರ್ಟರ್ ಆ್ಯಕ್ಟ್. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಂಗ್. ಯಾವ ಆ್ಯಕ್ಟ್ ಪ್ರಕಾರ ಕೇಂದ್ರದಲ್ಲಿ ಶಾಸನ ಸಭೆ ಸ್ಥಾಪನೆಯಾಯಿತು? 1853ರ ಚಾರ್ಟರ್ಡ್ ಆ್ಯಕ್ಟ್. 1853ರ ಚಾರ್ಟರ್ ಆ್ಯಕ್ಟ್ ಪ್ರಕಾರ ಈ ಪರೀಕ್ಷೆಗಳನ್ನು ಜಾರಿಗೆ ತರಲು ಅವಕಾಶ ನೀಡಲಾಯಿತು? ಸಿವಿಲ್ ಸರ್ವಿಸ್. ಯಾವ ಘೋಷಣೆ ಮೂಲಕ ಗವರ್ನರ್ ಜನರಲ್ನು ವೈಸ್ರಾಯ್ ಎಂಬ ಪದನಾಮವನ್ನು ಹೊಂದಿದ? 1858ರ ರಾಣಿಯ ಘೋಷಣೆ. ಭಾರತದ ಪ್ರಥಮ ವೈಸ್ರಾಯ್ ಆಗಿ ನೇಮಕಗೊಂಡವನು ಯಾರು? ಲಾರ್ಡ್ ಕ್ಯಾನಿಂಗ್. ಬ್ರಿಟಿಷ್ ಸರ್ಕಾರವು ಚುನಾಯಿತ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಅವಕಾಶ ನೀಡಲು ಜಾರಿಗೆ ತಂದ ಕಾಯ್ದೆ ಯಾವುದು? 1909ರ ಮಾರ್ಲೆ ಮಿಂಟೋ ಸುಧಾರಣಾ ಕಾಯ್ದೆ. 1909ರ ಕಾಯ್ದೆ ಪ್ರಕಾರ ಕಾರ್ಯಕಾರಿ ಸಮಿತಿಗೆ ಸದಸ್ಯನಾಗಿ ನೇಮಕಗೊಂಡ ಪ್ರಥಮ ಭಾರತೀಯ ಯಾರು? ಸರ್ ಎಸ್ ಪಿ ಸಿನ್ಹಾ. ಭಾರತಕ್ಕೆ ಒಬ್ಬ ಹೈಕಮಿಷನರ್ನನ್ನು ನೇಮಕ ಮಾಡಿದ ಕಾಯ್ದೆ ಯಾವುದು? 1919ರ ಭಾರತ ಸರ್ಕಾರದ ಕಾಯ್ದೆ. 1919ರ ಶಾಸನ ಪ್ರಕಾರ ಶಾಸಕಾಂಗದ ಮೇಲ್ಮನೆಗೆ ಏನೆಂದು ಕರೆಯಲಾಯಿತು? ಕೌನ್ಸಿಲ್ ಆಫ್ ಸ್ಟೇಟ್ಸ್. 1919ರ ಶಾಸನ ಪ್ರಕಾರ
ಕೆಳಮನೆಯನ್ನು ಏನೆಂದು ಕರೆಯಲಾಯಿತು? ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸಾರ್ವಜನಿಕ ಸೇವಾ ಆಯೋಗ ಸ್ಥಾಪಿಸಲು ಅನುವು ಮಾಡಿಕೊಟ್ಟ ವಿಧಿಗಳು ಯಾವುವು? 315ರಿಂದ 323ನೇ ವಿಧಿಗಳು. ಯಾವ ಕಾಯ್ದೆ ಪ್ರಕಾರ ಪ್ರಾಂತ್ಯಗಳಲ್ಲಿ ದ್ವಿಮುಖ ಸರ್ಕಾರ ಜಾರಿಗೊಳಿಸಲಾಯಿತು? 1919ರ ಭಾರತ ಸರ್ಕಾರದ ಕಾಯ್ದೆ. ಸ್ವತಂತ್ರ ಭಾರತದ ರಾಜ್ಯಾಂಗಕ್ಕೆ ಆಧಾರವಾಗಿ ಪರಿಣಮಿಸಿದ ಕಾಯ್ದೆ ಯಾವುದು? 1935ರ ಭಾರತ ಸರ್ಕಾರದ ಕಾಯ್ದೆ. 1935ರ ಭಾರತ ಸರ್ಕಾರದ ಕಾಯ್ದೆ ಮೂಲಕ ಅಧಿಕಾರವನ್ನು ಹೇಗೆ ಪ್ರತ್ಯೇಕಿಸಲಾಯಿತು? ಕೇಂದ್ರ, ರಾಜ್ಯ ಹಾಗೂ ಸಮವರ್ತಿ ಪಟ್ಟಿ. 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ರಾಷ್ಟ್ರದ ಹಣಕಾಸು ನಿಯಂತ್ರಿಸಲು ಸ್ಥಾಪಿಸಲಾದ ಸಂಸ್ಥೆ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 1935ರ ಕಾಯ್ದೆ ಪ್ರಕಾರ ಪ್ರಥಮ ಬಾರಿಗೆ ಯಾವ ನಗರದಲ್ಲಿ ಫೆಡರಲ್ ಕೋರ್ಟನ್ನು ಸ್ಥಾಪಿಸಲಾಯಿತು? ದೆಹಲಿ. ಭಾರತ ಸ್ವತಂತ್ರ ರಾಷ್ಟ್ರವಾದ ವರ್ಷ ಯಾವುದು? ಆಗಸ್ಟ್ 15, 1947. ಯಾವ ವರ್ಷ ಭಾರತವನ್ನು ಗಣರಾಜ್ಯವೆಂದು ಅಧಿಕೃತವಾಗಿ ಘೋಷಿಸಲಾಯಿತು? 1950, ಜನವರಿ 26. ಯಾರನ್ನು ಮೊದಲ ಭಾರತದ ರಾಷ್ಟ್ರಪತಿ ಎಂದು ಸಂವಿಧಾನ ರಚನಾ ಸಭೆಯು ಆಯ್ಕೆ ಮಾಡಿತು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಮೊದಲ ಸಾರ್ವತ್ರಿಕ ಚುನಾವಣೆಗಳು ಯಶಸ್ವಿಯಾಗಿ ನಡೆದ ವರ್ಷ ಯಾವುದು? 1951-52. ಯಾವ ವರ್ಷ ಭಾರತವು ತನ್ನ ಪ್ರಥಮ ಲೋಕಸಭೆಯನ್ನು ಹೊಂದಿತು? 1952ರ ಏಪ್ರಿಲ್. ಮೊದಲ ಲೋಕಸಭೆಯ ಅವಧಿ ಯಾವುದು? 17 ಏಪ್ರಿಲ್ 1952ರಿಂದ 4 ಏಪ್ರಿಲ್ 1957ರವರೆಗೆ. ದೇಶದ ಮೊದಲ ಚುನಾಯಿತ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. ಮೊದಲ ಲೋಕಸಭೆಯ ಸಭಾಪತಿಗಳಾಗಿ ನೇಮಕಗೊಂಡವರು ಯಾರು? G.V. ಮಾವಳಂಕರ್. ಯಾವ ವಿಧಿಯ ಪ್ರಕಾರ ಲೋಕಸಭೆಯು ಚುನಾಯಿತ ಮತ್ತು ಚುನಾಯಿತವಲ್ಲದ ಅಧಿಕಾರಿಗಳನ್ನು ಹೊಂದಿರಬೇಕು? 93ನೇ ವಿಧಿ. 1951ರಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಪರಿಚಯಿಸಿದವರು ಯಾರು? ಜವಾಹರ್ಲಾಲ್ ನೆಹರು. ಪ್ರಥಮ ಪಂಚವಾರ್ಷಿಕ ಯೋಜನೆ ಅವಧಿ ಯಾವುದು? 1951ರಿಂದ 1956. ಸಂವಿಧಾನದ 61ನೇ ತಿದ್ದುಪಡಿ ಪ್ರಕಾರ ಮತದಾನದ ಕನಿಷ್ಠ ವಯಸ್ಸನ್ನು ಎಷ್ಟಕ್ಕೆ ಇಳಿಸಲಾಯಿತು? 21 ವರ್ಷಗಳಿಂದ 18 ವರ್ಷಗಳಿಗೆ ಇಳಿಸಲಾಯಿತು. ಮೂಲ ಸಂವಿಧಾನದಲ್ಲಿದ್ದ ವಿಧಿಗಳು, ಅನುಸೂಚಿಗಳು ಭಾಗಗಳೆಷ್ಟು? 395 ವಿಧಿಗಳು, 8 ಅನುಸೂಚಿಗಳು, 22 ಭಾಗಗಳು. ಭಾರತೀಯ ಸಂವಿಧಾನ ರಚನಾ ಸಮಿತಿ ರಚನೆಯಾದ ವರ್ಷ ಯಾವುದು? 1946ರ ನವೆಂಬರ್. 1946ರಲ್ಲಿ ಸಂವಿಧಾನ ರಚನಾ ಸಭೆಯು ಹಂಗಾಮಿ ಅಧ್ಯಕ್ಷರಾಗಿ ನೇಮಕಗೊಂಡವರು ಯಾರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ಕರಡು ರಚನಾ ಸಮಿತಿ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? ಆಗಸ್ಟ್ 29, 1947. ಸಂವಿಧಾನದ ನಿಯಮ ರಚನಾ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನದ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ B.R. ಅಂಬೇಡ್ಕರ್.
ಸಂವಿಧಾನದ ಚಾಲನಾ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನದ ಹಣಕಾಸು ಮತ್ತು ಸಿಬ್ಬಂದಿ ವರ್ಗ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಅನುರಾಗ ನಾರಾಯಣ ಸಿನ್ಹಾ. ಭಾರತ ಸಂವಿಧಾನದ ಯೋಗ್ಯತಾ ಪತ್ರಗಳ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಭಾರತ ಸಂವಿಧಾನದ ಗೃಹ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಪಿ. ಪಟ್ಟಾಭಿ ಸೀತಾರಾಮಯ್ಯ. ಸಂವಿಧಾನದ ವ್ಯಾವಹಾರಿಕ ಆದೇಶ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಕೆ. ಎಂ. ಮುನ್ಷಿ. ಸಂವಿಧಾನದ ರಾಷ್ಟ್ರಧ್ವಜದ ಮೇಲಿನ ಆ್ಯಡ್ ಹಾಕ್ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನದ ರಾಜ್ಯಗಳ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಜವಾಹರ್ಲಾಲ್ ನೆಹರು. ಸಂವಿಧಾನದ ಬುಡಕಟ್ಟು ಮತ್ತು ಪ್ರತಿಬಂಧಿತ ಸ್ಥಳಗಳ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸಂವಿಧಾನದ ಅಲ್ಪಸಂಖ್ಯಾತರ ಉಪಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಎಚ್. ಸಿ. ಮುಖರ್ಜಿ. ಸಂವಿಧಾನದ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಜೆ. ಬಿ. ಕೃಪಲಾನಿ. ಸಂವಿಧಾನದ ಒಕ್ಕೂಟ ಅಧಿಕಾರಗಳ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು? ಜವಾಹರ್ಲಾಲ್ ನೆಹರು. ಭಾರತದ ಒಕ್ಕೂಟ ಮತ್ತು ಅದರ ಪ್ರದೇಶಗಳನ್ನು ವಿವರಿಸುವ ವಿಧಿಗಳು. ಭಾರತದ ಒಕ್ಕೂಟ ಮತ್ತು ಅದರ ಪ್ರದೇಶಗಳನ್ನು ವಿವರಿಸುವ ವಿಧಿಗಳು ಯಾವುವು? 1-4. ನಾಗರಿಕತ್ವದ ಕುರಿತು ವಿವರಿಸುವ ವಿಧಿಗಳು ಯಾವುವು? 5-11. ಎಷ್ಟನೇ ವಿಧಿಗಳು ಮೂಲಭೂತ ಹಕ್ಕುಗಳ ಕುರಿತು ವಿವರಿಸುತ್ತದೆ? 12-35. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಕುರಿತು ವಿವರಿಸುವ ವಿಧಿಗಳು ಯಾವುವು? 36-51. ಮೂಲಭೂತ ಕರ್ತವ್ಯಗಳ ಕುರಿತು ವಿವರಿಸುವ ವಿಧಿ ಯಾವುದು? 51A. ಸಂವಿಧಾನದ ಯಾವ ವಿಧಿಗಳು ಒಕ್ಕೂಟ ಅಥವಾ ಕೇಂದ್ರ ಸರ್ಕಾರದ ಕುರಿತು ವಿವರಿಸುತ್ತದೆ? 51-151. ಸಂವಿಧಾನದ ಯಾವ ವಿಧಿಗಳು ರಾಜ್ಯಗಳ ಕುರಿತು ವಿವರಿಸುತ್ತದೆ? 152-237. ಕೇಂದ್ರಾಡಳಿತ ಪ್ರದೇಶಗಳ ಕುರಿತ ವಿಧಿಗಳು ಯಾವುವು? 239-242. ಸಂವಿಧಾನದ ಯಾವ ವಿಧಿಗಳು ಪಂಚಾಯತ್ ವ್ಯವಸ್ಥೆ ಕುರಿತು ವಿವರಿಸುತ್ತದೆ? 243-243O. ಮುನ್ಸಿಪಲ್ ವ್ಯವಸ್ಥೆ ಕುರಿತು ವಿವರಿಸುವ ವಿಧಿಗಳು ಯಾವುವು? 243P-243ZG. ಸಂವಿಧಾನದ ಯಾವ ವಿಧಿಗಳು ಸಹಕಾರಿ ಸಂಘಗಳ ಕುರಿತು ವಿವರಿಸುತ್ತದೆ? 243ZH ಇಂದ 243ZT. ಪರಿಶಿಷ್ಟ ಮತ್ತು ಹಿಂದುಳಿದ ಪ್ರದೇಶಗಳ ಕುರಿತು ವಿವರಿಸುವ ವಿಧಿಗಳು ಯಾವುವು? 244-244A. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಕುರಿತು ವಿವರಿಸುವ ವಿಧಿಗಳು ಯಾವುವು? 245-263. ಆರ್ಥಿಕ ಸ್ವತ್ತು ಮತ್ತು ಒಪ್ಪಂದಗಳ ಕುರಿತು ವಿವರಿಸುವ ವಿಧಿಗಳು ಯಾವುವು? 244-300A. ಒಕ್ಕೂಟದೊಳಗಿನ ವ್ಯಾಪಾರ, ವಾಣಿಜ್ಯ ಮತ್ತು ವಿನಿಮಯ ಕುರಿತು ವಿವರಿಸುವ ವಿಧಿಗಳು ಯಾವುವು? 301-307.
ಯಾವ ವಿಧಿಗಳು ಕೇಂದ್ರ ಮತ್ತು ರಾಜ್ಯದ ಸಾರ್ವಜನಿಕ ಸೇವೆ ಕುರಿತು ವಿವರಿಸುತ್ತದೆ? 308ರಿಂದ 323. ನ್ಯಾಯಮಂಡಳಿಗಳ ಕುರಿತು ವಿವರಿಸುವ ವಿಧಿಗಳು ಯಾವುವು? 223A ಇಂದ 223B ವರೆಗೆ. ಚುನಾವಣೆಗಳ ಕುರಿತು ವಿವರಿಸುವ ವಿಧಿಗಳು ಯಾವುವು? 324ರಿಂದ 329A ವರೆಗೆ. ಕೆಲವು ವರ್ಗಗಳಿಗೆ ವಿಶೇಷ ರಿಯಾಯಿತಿ ಕುರಿತು ವಿವರಿಸುವ ವಿಧಿಗಳು ಯಾವುವು? 330ರಿಂದ 342ರವರೆಗೆ. ಧನ್ಯವಾದಗಳು.